ವರದಿ ಬೆನ್ನಲ್ಲೇ ಅಧಿಕಾರಿಗಳ ಮತ್ತೊಂದು ಬಿಗ್ ಡ್ರಾಮಾ ಬಯಲು. ಬೇರು ಸಮೇತ ಕಿತ್ತು ಹಾಕುವ ಬದಲು ಕೇವಲ ತುದಿ ಕತ್ತರಿಸಿ ನೀರಲ್ಲೇ ತೇಲಿಬಿಟ್ಟ ಕಾಂಟ್ರಾಕ್ಟರ್. ಕೊಳೆತು ನಾರ್ತಾ ಇರುವ ಹಸಿ ಕಸ ಜಕ್ಕಲಿ ಗ್ರಾಮದಲ್ಲಿ ಹರಡ್ತಾ ಇದೆ ಭೀಕರ ಸಾಂಕ್ರಾಮಿಕ ರೋಗದ ಭೀತಿ. ಇಂಜಿನಿಯರ್ ಶಂಕರಗೌಡರ ಆಪ್ ನಾಟಕಕ್ಕೆ ಜಕ್ಕಲಿ ಗ್ರಾಮಸ್ಥರ ತೀವ್ರ ಧಿಕ್ಕಾರ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಕಲಿ ಗ್ರಾಮದ ಕೆರೆ ಪುನಶ್ಚೇತನ ಯೋಜನೆಯಲ್ಲಿ ನಡೆದಿರುವ 8 ಲಕ್ಷ ರೂಪಾಯಿ ಮಹಾ ಹಗರಣದ ಸರಣಿ ವರದಿಗಳು ಪ್ರಕಟವಾದ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳು ಹಾಗೂ ಕಾಂಟ್ರಾಕ್ಟರ್ ಈಗ ಹೊಸ ನಾಟಕಕ್ಕೆ ನಾಂದಿ ಹಾಡಿದ್ದಾರೆ. ಕೆರೆಯನ್ನ ಪೂರ್ಣ ಪ್ರಮಾಣದಲ್ಲಿ ಹೂಳೆತ್ತಿ ಜಂಗಲಿ ಕಸವನ್ನ ಬೇರು ಸಮೇತ ಕಿತ್ತು ಹಾಕಬೇಕಾಗಿದ್ದ ಕಾಂಟ್ರಾಕ್ಟರ್ ಈಗ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಲು ಕಣ್ಣೊರೆಸುವ ತಂತ್ರಕ್ಕೆ ಇಳಿದಿದ್ದಾನೆ. ನಮ್ಮ ಮಾಧ್ಯಮದ ಲೇಟೆಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಈ ಭೀಕರ ಸತ್ಯ ಹೊರಬಿದ್ದಿದೆ. ಇಡೀ ಕೆರೆಯ ಕಸವನ್ನ ಪೂರ್ತಿಯಾಗಿ ಕಟ್ ಮಾಡೋ ಬದಲು ಕೇವಲ ಒಂದು ಮೂಲೆಯಲ್ಲಿ ಮಾತ್ರ ಮೇಲ್ನೋಟಕ್ಕೆ ಕತ್ತರಿಸಿ ಕೈ ತೊಳೆದುಕೊಳ್ಳಲಾಗಿದೆ. ಅದು ಸಾಲದೆಂಬಂತೆ ಕತ್ತರಿಸಿದ ಹಸಿ ಕಸವನ್ನ ಕೆರೆಯ ಗಲೀಜು ನೀರಿನಲ್ಲೇ ತೇಲಿ ಬಿಟ್ಟಿರೋದ್ರಿಂದ ಅದು ಮತ್ತಷ್ಟು ಕೊಳೆತು ಇಡೀ ಗ್ರಾಮವೇ ನಾರುವಂತಾಗಿದೆ. ಈ ಕೊಳೆತ ನೀರಿನ ದುರ್ವಾಸನೆಯಿಂದ ಸಣ್ಣ ಮಕ್ಕಳು ಹಾಗೂ ವೃದ್ಧರಲ್ಲಿ ತೀವ್ರ ಉಸಿರಾಟದ ತೊಂದರೆ ಹಾಗೂ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಎದುರಾಗಿದೆ. ಇನ್ನು ಡಿಸಿಎನ್ ಶ್ರೀಧರ್, ಇಒ ಚಂದ್ರಶೇಖರ್ ಕಂದಕೂರು ಹಾಗೂ ಪಿಡಿಒ ಬಚ್ಚನಹಳ್ಳಿ ಅವರ ಗಮನಕ್ಕೆ ತಂದರು. ಇಂತಹ ಕಳಪೆ ನಾಟಕ ನಡೀತಾ ಇರುವುದು ಎಷ್ಟರ ಮಟ್ಟಿಗೆ ಸರಿ? ನಿಯಮದ ಪ್ರಕಾರ ಕೆರೆಯ ಕೊಳೆತ ನೀರನ್ನ ಸಂಪೂರ್ಣ ಹೊರಹಾಕಿ ಒಣಗಿಸಿ ಕಸ ಕೀಳಬೇಕಾಗಿದ್ದ ಇಂಜಿನಿಯರ್ ಶಂಕರ್ ಗೌಡರು ಕಾಂಟ್ರಾಕ್ಟರ್ ರಕ್ಷಣೆಗೆ ನಿಂತು ಮೌನ ವಹಿಸಿದ್ದಾರೆ. ಮಾರ್ಚ್ನಲ್ಲೇ ಸುಳ್ಳು ದಾಖಲೆ ಸೃಷ್ಟಿಸಿ 8 ಲಕ್ಷ ಅಂತಿಮ ಬಿಲ್ ಎತ್ತಲು ಸಾಥ್ ನೀಡಿದ ಶಂಕರ ಗೌಡ್ರೆ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಲು ಇಂತಹ ನಾಟಕವಾಡಲು ನಿಮ್ಮ ಒಪ್ಪಿಗೆಯೂ ಇದೆಯೇ ಎನ್ನುವ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಕಣ್ಣೊರಿಸುವ ತಂತ್ರದ ನಾಟಕ ನಮಗೆ ಬೇಡ. ಕೆಲಸವನ್ನ ಬೇರು ಸಮೇತ ಕಿತ್ತು ಹಾಕ್ತಾ ಇದ್ರೆ ಉಗ್ರ ಪ್ರತಿಭಟನೆ ನಿಶ್ಚಿತ ಅಂತ ಜಕ್ಕಲಿ ಗ್ರಾಮಸ್ಥರು ಹಾಗೂ ನಾಗರಿಕ ಹಿತರಕ್ಷಣಾ ಸಮಿತಿ ಜಿಲ್ಲಾಡಳಿತಕ್ಕೆ ಅಂತಿಮ ಎಚ್ಚರಿಕೆ ನೀಡಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ ಗದಗ.